ನೋಡ್ರಿ ಹತ್ನಾಳು ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿರ್ತದೆ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ. ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಗೋಕಾಕ್ ಕ್ಷೇತ್ರ ಸರ್ವೆ ಮಾಡಿದಂತ ನಾನು ಪತ್ರಿಕೆ ಕೇಳೋಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಾದ್ರೆ ನಿನ್ನೆ ನಾವು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಾದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮಗೆಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ, ಯಾಕೆ ತೊಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ಗೂ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮ್ಮತಿ ಅವ್ರು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದರ ಪುನರ್ ಪರಿಶೀಲನೆ ಮಾಡಿ ಇದನ್ನು ವಿಚಾರಣೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಇರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗವಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯಿತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ವಿಚಾರ ಹಿಂದೆ ಪಡೆದ ನನಗೆ ಪೂರ್ಣ ವಿಶ್ವಾಸ ಇದೆ. ನೋಡಿ, ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಇದ್ದಾರ ಮೇಲೆ ಆ್ಯಕ್ಷನ್ ತಗೋತಾರೆ. ಪ್ರೀತಿ ಯಾರು ಬೇಡ ಹೊರಗಿಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ಬೇರೆ ಬೇರೆ ಸ್ಟೇಜ್ ಮೇಲೆ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಓಪನ್ ಆಗಿ ಬೆದರ್ಸರು. ನಾನು ಬೇದ್ದನು. ಅದೇನಿಲ್ಲ ನೋಡಿ, ಈಗ ನಾವು ಹಿಂದಿಂದ ಹಿಂಗೆ ಮಾಡಬೇಕು. ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದಾನೆ. ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ. ಯತ್ನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು, ಮನವಿ ಮಾಡಬೇಕು. ಎಲ್ಲರೂ ಮನವಿ ಮಾಡಬೇಕು. ನಿಯೋಗಿಲ್ಲ. ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದ್ದೀನಿ. ಅದೇನಂತದಲ್ಲ, ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದು ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ ಬಗೆಹರಿತೈತೆ ಅಂತ ಇದೆ. ಒಂದೇ ಕಾರಣ ಮತ್ತು ಬೇರೆ ಕಾರಣ ಮತ್ತೇನು ವಿಷಯ ಇಲ್ಲ, ನಮ್ಮನ್ನು ಏನಾಯ್ತು ಅಂತ ನಮಗೆ ಕಾಣೋದಿಲ್ಲ. ನಾವು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು. ನಾವು ಬಿ ಜೆ ಪಿಲಿ ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. ಬಿ ಜೆ ಪಿ ಪ್ರಶ್ನೆ ಇಲ್ಲ. ನಾವು ಬಿ ಜೆ ಪಿಯಲ್ಲೇ ಇದ್ದು BJP 28ಕ್ಕೆ ಎಲೆಕ್ಷನ್ ಆಗಿತ್ತು, ಅದಕ್ಕೆ ಮೊದಲಾಗಿತ್ತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕತ್ರ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ. ಇದೇನು ಅಂಥದ್ದು ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗಳಿಗೆದು. ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ. ನಂಬಿಕೆ ಇದೆ ಗ್ರಹಣಕ್ಕೆ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದೆ ನಾನು. 100% ರಿವೋಕ್ ಆಗ್ತದೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಯಾರು ಕೈವಾಡಿರ್ಲಿ ಏನಿರಲಿ, ಅದನ್ನ ದೊಡ್ಡ ವಿಷಯ ಅಲ್ಲ. ಅದು ಈಗ ಹೇಳುವುದಿಲ್ಲ. ಇವತ್ತು ಒಂದೇ ಬಹುಶಃ ಯತ್ನಾಳ್ ಸಂಬಂಧ ನಾವು ಪ್ರೆಸ್ ಕಮಿಟಿ ಕರ್ತಾನೆ. ಯಾಕಂದ್ರೆ ನೀವು ಒಂಟಿ ಆದರೂ ಎಲ್ಲರಿಲ್ಲ. ನಾವೆಲ್ಲರೂ ಗಟ್ಟಿ ಅದು ಯತ್ನಾಳ್ ಬೆನ್ನಿಂದಿದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ. ನೀವು ಮಾತಾಡೋದು ಮಾತಾಡಿದ್ದೀನಿ. ನಿನ್ನೆ ಮಾತಾಡಿದ್ದೀನಿ. ಅವರೇ ನಾನು ಫೋನ್ ಮಾಡಿದೆ. 3 ಮೆಸೇಜ್ ಹಾಕಿದ್ರು. ರಾತ್ರಿ 11 ಗಂಟೆಗೆ ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದರು. ಅವ್ರದ್ದು ಫೋನ್ ಬಂತು. ನಾವು ಮಾತಾಡಿದೆ. ಎಲ್ಲಿ ತಪ್ಪಿದೆ ನನಗೆ ಗೊತ್ತಾಯ್ತು. ಮಾಧ್ಯಮದ ಹೇಳಕ್ಕೆ ಬರ್ತಾರೆ. ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ, ಮನುಷ್ಯನಿಗೂ ತಪ್ಪಿರ್ದು. ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ. ಅವರೆಲ್ಲ ಮನವಿ ಮಾಡ್ತೀವಿ. ನೀವು ಏನಪ್ಪ
ಏನೂ ಮಾತಾಡ್ಬೇಡ ಈಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಯಾಕಂದ್ರೆ ಪಕ್ಷಕ್ಕೆ ಭಾಳ ನ್ಯಾಯದಾಗ ದುಡ್ತಾರೆ ಅವರು, ಸ್ವಾರ್ಥದ ದುಡ್ತಾರೆ ಯತ್ನಾಳ್ ಅವರು. ಅವ್ರಿಗೆ ನೋವಾಗಿರ್ತದೆ. ಈ ನೋವಿನಲ್ಲಿ ಏನು ಮಾತಾಡ್ಬೇಕು. ಈಗ ನನಗೆ ಭೇಟಿ ಇಲ್ಲ, ಕುಮಾರ್ ಬಂಗಾರ ಮಾತಾಡೋದು, ನಾ ಮಾತಾಡಿಲ್ಲ, ಕುಮಾರ್ ಬಂಗಾರ ಮಾತಾಡ್ತಾರೆ. ನಾಳೆ ಇವತ್ತು ರಾತ್ರಿ ಬರ್ತಾರೆ. ನೋವಾದಾಗ ಸಹಿತ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ, ನಾವು ಪಕ್ಷ ತಂದೆ ತಾಯಿ ಇದ್ದಂಗೆ ಪಕ್ಷನ ಮುಂದುವರಿತೇವೆ, ಭಾರತೀಯ ಜನತಾ ಪಕ್ಷ ಕಟ್ತೇವೆ. ಸರ್, ಈಗಿನ ರಾಜ್ಯಾಧ್ಯಕ್ಷರಂತೆ ವೀರೇಂದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಮೊದಲಿಂದ ನೀವು ವಿರೋಧಿಸ್ಕೊತ ಬಂದಿದ್ರೆ ಈ ಟೈಮ್ ವಿರೋಧಿಸ್ತಾರ, ಅವ್ರನ್ನೇ ರಾಜ್ಯಾಧ್ಯಕ್ಷ ಮುಂದಾಗಲಿ ಅಂತ ಹೇಳಿ ಈಗ ನಾನು ಸದ್ಯಕ್ಕೆ ದಯವಿಟ್ಟು ನಾನು ಬೆಳಗಾವದಾಗ ಪ್ರೆಸ್ ಮೀಟ್ ಆಗ್ಬಿಡ್ದೆ, ನಿಮ್ಮ ಮೇಲೆ ವಿಶ್ವಾಸ ಮಾಡೋದನ್ನು ಬೆಂಗಳೂರು ಮಾಡೋದಿಲ್ಲ. ಕಾಂಟ್ರಿಬ್ಯೂಷನ್ ಮಾತಾಡಬೇಡಿ. ಇದೇ ಒಂದೇ ಮಾತು, ಒಂದು ಹಿಂದಿನ ಎಲ್ಲ ಪ್ರತಿಯೊಂದು ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು. ಸರ್, ಈಗ ಕುಟುಂಬ ರಾಜಕಾರಣ ಅದೆಲ್ಲ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅದೆಲ್ಲ ನೋಡಿ, ಏನೋ ಕೆಟ್ಟಗಳಿಗೆ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯದ ನಮ್ಗೆ ಆಗೋದಿಲ್ಲ. ಅದೇನು ಇರ್ಬೇಕು, ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸ ಇದ್ದ ಕಾರಣ ಕರೆದಿದ್ದೇನೆ. ಕಾಂಟ್ರಿಬ್ಯೂಷನ್ ಮಾಡಬೇಡಿ. ನಾವು ಪುನರ್ ಯೋಚನೆ ಮಾಡಿ ಉಚ್ಚಾಟನೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಕ್ಕೆ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ 100 ಮೆಸೇಜ್ ಇದ್ದು ದಯವಿಟ್ಟು ಇದ್ರೆ ಹಚ್ಕೊಂಡು ರನ್ಔಟ್ ಆಗಿದ್ದಾರ ಅಥವಾ ಮ್ಯಾಚ್ ಫಿಕ್ಸಿಂಗ್ ನಿಂದ ಔಟ್ ಆಗಿದ್ದಾರೆ? ದಯವಿಟ್ಟು ಏನು ಮತ್ತೆ ಇನ್ನು 10 ದಿವಸ ಬಿಟ್ಟು ಮಾತಾಡ್ತೇನೆ ನಾನು. ನಾಳೆ ಮೀಟಿಂಗ್ ಎಲ್ಲಿ ಸೇರ್ತೀವಿ? ಎಷ್ಟು ಜನ ಸೇರ್ತಾರೆ? ಎಲ್ಲರೂ ನಮ್ದೆಲ್ಲ ಟೀಮ್ ಎಲ್ಲಿ ಸೇರ್ತಾರೆ? ನಾವು ಸೇರ್ತೀವಿ. ಅಲ್ಲೇ ಕುಮಾರ್ ಬಂಗಾರ ಮನೆ ಸೇರ್ಬೋದು. ಮತ್ತೆ ಎಲ್ಲರೂ ಅಂತ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಬೇರೆ ಕೈಲಿ ಶಿಫ್ಟ್ ಆಗೋದು. ಟೈಮ್ ಮುಂದೆ 11 ನಂತರ ಸರ್, ಅವರು ಉಚ್ಚಾಟನೆ ಮಾಡಿದ್ದಕ್ಕೆ ಥರ್ಡ್ ಟೈಮ್ ಸರ್. ಎರಡು ಸಲ ತಗೊಂಡ್ರೆ ಈ ಸಲ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್.